ನಮಸ್ಕಾರ, ಆರ್ ಕನ್ನಡ ಸುದ್ದಿಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಎಸ್ಐಆರ್ ಏನು ರಾಜ್ಯದಲ್ಲಿ ನಡೀತಾ ಇದೆ, ಇದರ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಇದೀಗ ಆ ಅರ್ಜಿಯ ವಿಚಾರಣೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆದಿದೆ. ಅವಧಿ ವಿಸ್ತರಣೆ ಆಯೋಗಕ್ಕೆ ಬಿಟ್ಟಿರೋ ವಿಚಾರ, ಚುನಾವಣಾ ಆಯೋಗಕ್ಕೆ ಬಿಟ್ಟಿರೋ ವಿಚಾರ. ಅಗತ್ಯ ಬಿದ್ದರೆ ಚುನಾವಣಾ ಆಯೋಗವೇ ಅವಧಿ ವಿಸ್ತರಿಸುತ್ತದೆ ಅಂತ ಹೈಕೋರ್ಟ್ ಹೇಳಿಕೆಯನ್ನು ಕೊಟ್ಟಿದೆ. ಆಯೋಗದಲ್ಲಿ ತಜ್ಞರ ತಂಡ ಕೆಲಸ ಮಾಡ್ತಾ ಇದೆ. ಪರಿಹಾರ ಕ್ರಮಗಳನ್ನು ಆಯೋಗವೇ ಕೈಗೊಳ್ಳಬೇಕು ಅಂತ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ, ವಿಚಾರಣೆ ಮುಗಿದ ನಂತರದ ತೀರ್ಪಿನಲ್ಲಿ ಹೇಳಿದೆ. ಪರಿಹಾರ ಕ್ರಮಗಳೇನೇ ಇದ್ರೂ ಕೂಡ ಆಯೋಗವೇ ಕೈಗೊಳ್ಳಬೇಕು ಅಂತ. ನೀವು ಆಯೋಗಕ್ಕೆ ಅರ್ಜಿ ಸಲ್ಲಿಸಿ, ಆಯೋಗ ಒಂದು ವೇಳೆ ನಿಮ್ಮ ಕೋರಿಕೆಗೆ ನಿರಾಕರಿಸಿದ್ರೆ ಆಗ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ರಾಮಚಂದ್ರ ಗುಹಾ ಸೇರಿದಂತೆ ಅನೇಕ ಹಿರಿಯ ಸಾಹಿತಿಗಳು ಸೇರಿ ಸಲ್ಲಿಸಿದ್ದಂತಹ ಅರ್ಜಿ, ಬಹಳ ಮುಖ್ಯವಾದಂತಹ ಅರ್ಜಿ, ಎಸ್ಐಆರ್ನ 3 ತಿಂಗಳ ಅವಧಿ ವಿಸ್ತರಣೆ ಮಾಡಬೇಕು ಅಂತ. ಸೊ ಈಗ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ಒಂದು ತೀರ್ಪಿನಲ್ಲಿ ಅಥವಾ ನಿರ್ದೇಶನದಲ್ಲಿ ಏನೆಲ್ಲ ಅಂಶಗಳಿದ್ದಾವೆ? ಈಗಾಗಲೇ ವಾದ ಕೂಡ ನಿರಂತರವಾಗಿ ನಡೀತಾ ಇದೆ. ಮತ್ತೆ ಹೈಕೋರ್ಟ್ ಕೂಡ ಹಲವು ಪ್ರಶ್ನೆಗಳನ್ನ ಕೇಳಿದೆ. ಈಗ ಎಸ್ಐಆರ್ ಆಗುವಂತಹ ಒಂದು ಪ್ರೋಸೆಸ್ ಏನಿದೆ ಅದರ ಬಗ್ಗೆ ಒಂದು ವರದಿಯನ್ನ ಕೊಡಿ, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ, ಮತ್ತು ವಾದವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಅರ್ಜಿದಾರರ ಪರ ಏನಿದ್ದಾರೆ ಅವರು ವಕೀಲರು ಕೂಡ ಒಂದು ವಾದವನ್ನ ಮಾಡಿರುವಂತದ್ದು. ಇಲ್ಲಿ BLO ಏನಿದ್ದಾರೆ ಅವರಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಅಂದ್ರೆ ಅವರಿಗೆ ತರಬೇತಿಯನ್ನ ಕೊಡಬೇಕಾಗುತ್ತೆ. ಅಟ್ಲೀಸ್ಟ್ 10 ದಿನಗಳ ಕಾಲ ಒಂದು ತರಬೇತಿಯನ್ನ ನೀಡುವಂತಹ ಮುಖಾಂತರ ಅವರಿಗೆ ಟ್ರೈನ್ ಅಪ್ ಮಾಡಿ ನಂತರದ ದಿನಗಳಲ್ಲಿ ಅವರನ್ನ ಫೀಲ್ಡ್ಗೆ ಬಿಟ್ರೆ ಒಂದು ರೀತಿಯಾದಂತಹ ಸ್ಪಷ್ಟತೆ ಗೊತ್ತಾಗುತ್ತೆ. ಅವ್ರಿಗೂ ಕೂಡ ಬೇರೆಯವರಿಗೆ ಹೇಳೋದಕ್ಕೆ ಒಂದು ಇದು ಸಿಗುತ್ತೆ. ಆದ್ರೆ ಅವರಿಗೆ ಯಾವ ರೀತಿಯಾದಂತಹ ಎಸ್ಐಆರ್ ಬಗ್ಗೆ ಮಾಹಿತಿ ಇಲ್ಲ. ಏಕಾಏಕಿ ನೀವು ಫೀಲ್ಡ್ಗೆ ಬಿಟ್ಟು ಇಷ್ಟು ದಿನಗಳ ಕಾಲ ನೀವು ಇದನ್ನ ಕವರ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೂ ಕೂಡ ಕಷ್ಟ ಆಗುತ್ತೆ. ಈ ಹಿಂದೆ ಸಾಕಷ್ಟು ಒಂದು ಒತ್ತಡದಿಂದಾಗಿ ಒಂದು ಸಾವನ್ನಪ್ಪಿರುವಂತಹ ಒಂದು ಘಟನೆಗಳು ಕೂಡ ನಡೆದಿದೆ ಅಂತ ಹೇಳಿ ಅವರು ಒಂದು ವಾದವನ್ನು ಕೂಡ ಮಾಡಿದ್ರು. ಮತ್ತೆ ಈಗ ಸದ್ಯ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಯಾವುದು ಎಳ್ಳಷ್ಟು ಕೂಡ ಇದಿರೋದಿಲ್ಲ. ಸಾಕಷ್ಟು ಜನ ಅನಕ್ಷರಸ್ಥರಿದ್ದಾರೆ. ಹೀಗಾಗಿ ಒಂದು ಬೂತ್ ಮಟ್ಟದಲ್ಲಿ ನೀವು ಒಂದು ಕೇಂದ್ರವನ್ನ, ಅಂದ್ರೆ ನೆರವು ಕೇಂದ್ರವನ್ನ ಸ್ಥಾಪನೆಯನ್ನ ಮಾಡಿ ಅಲ್ಲಿ ಬಂದಂತಹ ಜನರಿಗೆ ಈ ರೀತಿಯಾಗಿ ಇದನ್ನ ಮಾಡಬೇಕು. ಅಂದ್ರೆ ಎಸ್ಐಆರ್ ಫಿಲ್ಗಳನ್ನ ಮಾಡಬೇಕಾಗತ್ತೆ. ಹೀಗಾಗಿ ಈ ಎಲ್ಲಾ ತೊಂದರೆಗಳು ಇರುವಂತಹ ಕಾರಣದಿಂದಾಗಿ 3 ತಿಂಗಳವರೆಗೂ ಕೂಡ ಮುಂದೂಡಿಕೆಯನ್ನ ಮಾಡಿ ಅಂತ ಹೇಳಿ ಅವನೊಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿರುವಂತದ್ದು. ಇನ್ನೂ ಕೂಡ ವಾದ ಮತ್ತೆ ಪ್ರತಿವಾದಗಳು ಕೂಡ ನಡೀತಾನೆ ಇದೆ. ಈಗ ಯಾವ ಅಂಶಗಳನ್ನ ಇಟ್ಟುಕೊಂಡು ಈಗಾಗಲೇ ಇದನ್ನ ಮಾಡಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಈಗಾಗಲೇ ಏನು ನಿರ್ದೇಶನವನ್ನ ಕೊಟ್ಟಿದೆ ಅದರ ಒಂದು ಕಾಪಿಯನ್ನ ತಂದ್ರೆ, ಅಂದ್ರೆ ಅದರ ವರದಿಯನ್ನ ತಂದು ಒಪ್ಪಿಸಿ, ಅಂದ್ರೆ ಹಾಜರುಪಡಿಸಿ ನಂತರ ಅದರ ಕ್ಲಾರಿಫಿಕೇಶನ್ ತೆಗೆದುಕೊಂಡ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಸಂಬಂಧ ಎರಡೂ ಕಡೆ ವಾದ ನಡೀತಾ ಇದೆ. ಮತ್ತೆ ಇದರ ಬಗ್ಗೆ ಈ ಒಂದು ಶಶಿಕರಣ್ ಶೆಟ್ಟಿ ಅವರು ಕೂಡ ಸರ್ಕಾರದ ಪರವಾಗಿ ಇದೊಂದು ವಾದವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಗತ್ಯವಾದರೆ ಅವರನ್ನು ಕೂಡ ಅದನ್ನು ಇದು ಮಾಡಲಿದ್ದಾರೆ. ಆದ್ರೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಆಯೋಗದ ತಜ್ಞರ ತಂಡ ಕೆಲಸ ಮಾಡ್ತಿದೆ. ಪರಿಹಾರ ಕ್ರಮಗಳನ್ನು ಕೂಡ ಆಯೋಗವೇ ಕೈಗೊಳ್ಳಬೇಕು. ಆಯೋಗ ನಿಮ್ಮ ಕೋರಿಕೆಗೆ ನಿರಾಕರಿಸಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಹೈಕೋರ್ಟ್ ಮುಖ್ಯ ಪೀಠ ಏನಿದೆ ಅದೊಂದು ವಾದವನ್ನು ಕೂಡ ಮಾಡಲಾಗಿರುವಂತದ್ದು. ಅಂದ್ರೆ 1% ಮಂದಿ ಮಾತ್ರ ಆನ್ಲೈನ್ ನಲ್ಲಿ ಇನ್ಫಾರ್ಮೇಶನ್ ಏನಿದೆ ಅದನ್ನ ಇನ್ಫಾರ್ಮೇಶನ್ ಫಾರ್ಮ್ ಗಳನ್ನು ತುಂಬಿದ್ದಾರೆ. ಆದ್ರೆ ಬೇರೆಯವರು ತುಂಬಿಲ್ಲ ಅನ್ನೋದಕ್ಕೆ ಅಂತ ನೋಡಿದ್ರೆ ಇಲ್ಲಿ ಸ್ಪಷ್ಟತೆ ಇಲ್ಲ. ಯಾರಿಂದಲೂ ಕೂಡ ಯಾರ ಬಳಿ ಕೂಡ ಸ್ಪಷ್ಟತೆ ಇಲ್ಲ. BLO ಪ್ರತಿಯೊಂದು ಮನೆಗೆ ಹೋಗಿ ಫಾರ್ಮ್ ಗಳನ್ನು ನೀಡಬೇಕು, ಮತ್ತೆ ಅದರ ಬಗ್ಗೆ ಹೇಳಿಕೆಯನ್ನು ಕೊಡಬೇಕು. ಇದೆಲ್ಲವೂ ಕೂಡ ಪ್ರೋಸೆಸ್ ತುಂಬಾ ಆಗುವಂತಹ ಕಾರಣದಿಂದಾಗಿ ಇದನ್ನ ಮುಂದೂಡಿಕೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್